ನಮಸ್ಕಾರ ಸ್ನೇಹಿತರೆ, ಈ ಕ್ಲಾಸ್ನಲ್ಲಿ ನಾವು ಪೋಕ್ ಫೇಸಸ್ ಅನ್ನುವಂತಹ ಒಂದು ಟೂಲ್ ಬಗ್ಗೆ ನೋಡೋಣ. ಸೊ ಪೋಕ್ ಫೇಸಸ್ ನಿಮಗೆ ಇಲ್ಲಿ ಎಡಿಟ್ ಮೆಶ್ನಲ್ಲಿ ಇಲ್ಲಿ ಪೋಕ್ ಅಂತ ಇದೆಯಲ್ಲ, ಸೊ ಇಲ್ಲಿ ಸಿಗುತ್ತೆ. ಸೊ ಈ ಟೂಲ್ ಬೇಸಿಕಲಿ ಏನು ಮಾಡುತ್ತೆ ಅಂದರೆ, ಒಂದು ಫೇಸ್ ಸೆಲೆಕ್ಟ್ ಮಾಡಿ, ಸಾಫ್ಟ್ ಫೇಸ್ ಸೆಲೆಕ್ಟ್ ಮಾಡಿಬಿಟ್ಟು ಎಡಿಟ್ ಮೆಶ್ ಪೋಕ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಬೇಸಿಕಲಿ ಇದೇನು ಮಾಡುತ್ತೆ ಅಂದರೆ, ಆ ಫೇಸ್ ಮೇಲೆ ಎರಡು ಎಡ್ಜಸ್ಗಳನ್ನು ಈ ಥರ ಕ್ರಿಯೇಟ್ ಮಾಡುತ್ತೆ. ನಂತರ ಆ ಮಧ್ಯದಲ್ಲಿ ಒಂದು ವರ್ಟೆಕ್ಸ್ ಫಾರ್ಮ್ ಆಗಿರುತ್ತಲ್ಲ, ಅದ್ರ ಮೇಲೆ ಮ್ಯಾನಿಪ್ಯುಲೇಟರ್ ಬಂದಿರುತ್ತೆ. ಸೊ ಅದನ್ನು ನೀವು ಜಸ್ಟ್ ಈ ಥರ ಮೇಲೆ ಕೆಳಗಡೆ ಮೂವ್ ಮಾಡ್ಬೋದು. ಇಲ್ಲ ಅಂದರೆ ನೀವು ಆಮೇಲೆ ವರ್ಟೆಕ್ಸ್ ಮೋಡಿಗೆ ಹೋಗಿ ಅದನ್ನು ಸೆಲೆಕ್ಟ್ ಮಾಡಿ ಈ ಥರ ಮೂವ್ ಮಾಡ್ಬೋದು. ಓಕೆ, ಇಷ್ಟೇ ಆ್ಯಕ್ಚುಲಿ ಇದು ಮಾಡೋದು. ಬಟ್ ಇದು ಯಾವಾಗ ಯೂಸ್ ಆಗುತ್ತೆ ಅಂದರೆ, ಯಾಕಂದರೆ ಇಷ್ಟೇ ಕೆಲಸನ ನಾವೇ ಮ್ಯಾನ್ಯಲ್ ಆಗಿ ಈ ಥರ ಎರಡು ಎಡ್ಜಸ್ಟ್ಗಳನ್ನು ಹಾಕಿ ನಂತರ ಈ ವರ್ಟೆಕ್ಸ್ನ ಮೂವ್ ಮಾಡ್ಬೋದು ಅಲ್ವಾ. ಬಟ್ ಈ ಪೋಕ್ ಫೇಸಸ್ ನಿಮ್ಗೆ ಯಾವಾಗ ಯೂಸ್ ಆಗುತ್ತೆ ಅಂದರೆ, ಈ ಥರ ತುಂಬ ಫೇಸಸ್ಗಳಲ್ಲಿ ಒಂದೇ ಸಲ ಈ ಥರ ಕ್ರಾಸ್ ಎಡ್ಜಸ್ಗಳನ್ನು ಹಾಕಿ ತುಂಬ ಫೇಸ್ಗಳಲ್ಲಿ ಈ ಥರ ಕ್ರಿಯೇಟ್ ಮಾಡೋದಿದ್ರೆ ಅಲ್ಲಿ ನಿಮಗೆ ಇದು ಪೋಕ್ ಫೇಸಸ್ ತುಂಬ ಯೂಸ್ ಆಗುತ್ತೆ. ಓಕೆ, ಸೊ ಒಂದು ಎಕ್ಸಾಂಪಲ್ ನೋಡೋಣ. ಒಂದು ಬಾಕ್ಸ್ ತಗೊಳ್ಳಿ. ಸೊ ಈ ಬೆಡ್ಡಲ್ಲಿ ಮಧ್ಯದಲ್ಲಿ ಹೋಲ್ಸ್ ಇರುತ್ತಲ್ಲ, ಸೊ ಆ ಥರದೊಂದು ಕಾಟನ್ ಬೆಡ್ಡಲ್ಲಿ ಮಧ್ಯೆ ಹೋಲ್ಸ್ ಇರುತ್ತಲ್ಲ, ಸೊ ಅದನ್ನು ಇದರಿಂದ ಕ್ರಿಯೇಟ್ ಮಾಡೋಣ. ಸೊ ಆ ಬಾಕ್ಸ್ಗೆ ವಿಡ್ತ್ ವೈಸ್ ಒಂದು 6 ಸೆಗ್ಮೆಂಟ್ಸ್ ಇರಲಿ, ಡೆಪ್ತ್ ವೈಸ್ ಒಂದು 4 ಸೆಗ್ಮೆಂಟ್ಸ್ ಇರಲಿ, ಹೈಟ್ ವೈಸ್ ಜಸ್ಟ್ 1 ಇರಲಿ. ಓಕೆ, ಈಗ ವರ್ಟೆಕ್ಸ್ ಮೋಡಿಗೆ ಹೋಗಿ ಸೊ ಈ ಎಲ್ಲ ವರ್ಟೆಕ್ಸ್ಗಳನ್ನ ಸೆಲೆಕ್ಟ್ ಮಾಡಿ, ಮಧ್ಯದಲ್ಲಿರುವಂಥ ವರ್ಟೆಕ್ಸ್ಗಳನ್ನ. ಸೊ ಈ ವರ್ಟೆಕ್ಸ್ಗಳನ್ನ ಸೆಲೆಕ್ಟ್ ಮಾಡೋದಕ್ಕೆ ಒಂದೇ ಸಲ ನಿಮಗೆ ಒಂದು ಗೊತ್ತಿದೆ, ನಮಗೆ ಈ ಥರ ಸೈಡ್ ವ್ಯೂಗೆ ಹೋಗಿಬಿಟ್ಟು 4 ಪ್ರೆಸ್ ಮಾಡಿ ಅಂದರೆ ವೈರ್ ಫ್ರೇಮ್ ಮೋಡಲ್ಲಿ ಈ ಥರ ಕ್ರಾಸ್ ಈ ಥರ ಸೆಲೆಕ್ಟ್ ಮಾಡ್ಬೋದು ಎಲ್ಲವನ್ನು ಕೂಡ. ನಂತರ ಕಂಟ್ರೋಲ್ ಹಿಡ್ಕೊಂಡ್ಬಿಟ್ಟು ನಿಮ್ಗೆ ಯಾವ್ದು ಬೇಡವೋ ಅದನ್ನು ಈ ಥರ ಡಿಸೆಲೆಕ್ಟ್ ಮಾಡ್ಬೋದು ಅಲ್ವಾ. ಇಲ್ಲ ಮತ್ತೊಂದು ಏನು ಮಾಡ್ಬೋದು ಅಂದರೆ, ಇಲ್ಲಿ ಪೇಂಟ್ ಸೆಲೆಕ್ಷನ್ ಟೂಲ್ ಅಂತ ಇರುತ್ತೆ. ಸೊ ಇಲ್ಲಿರುತ್ತೆ. ಸೊ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಸೊ ಆಗ ನಿಮಗೆ ಈ ಥರದ್ದು ಒಂದು ರೆಡ್ ಕಲರ್ ಸರ್ಕಲ್ ಬರುತ್ತೆ. ಸೊ ಇದನ್ನು ಯೂಸ್ ಮಾಡಿ ಜಸ್ಟ್ ಈ ಥರ ನೋಡಿ ಫಾಸ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಸೊ ವರ್ಟೆಕ್ಸ್ಗಳನ್ನು, ಎಡ್ಜಸ್ಗಳನ್ನು, ಫೇಸಸ್ಗಳು ಅಥವಾ ಈವನ್ ಆಬ್ಜೆಕ್ಟ್ಗಳು ಜಾಸ್ತಿ ಇದ್ದಾಗಲೂ ಕೂಡ ಈ ಪೇಂಟ್ ಸೆಲೆಕ್ಷನ್ ಟೂಲ್ ತುಂಬ ಯೂಸ್ ಆಗುತ್ತೆ. ಮತ್ತು ಇದರ ಸರ್ಕಲ್ ಏನಿದೆ, ಆ ಸರ್ಕಲ್ನ ರೇಡಿಯಸ್ನ ನೀವು ಚೇಂಜ್ ಮಾಡಬೇಕಾದ್ರೆ ಬಿ ಪ್ರೆಸ್ ಮಾಡಿ ಇಟ್ಕೊಂಡು ಲೆಫ್ಟ್ ಕ್ಲಿಕ್ ಹಿಡ್ಕೊಂಡು ಈ ಥರ ಚೇಂಜ್ ಮಾಡ್ಬೋದು. ಸೇಮ್ ಸಾಫ್ಟ್ ಸೆಲೆಕ್ಷನಲ್ಲಿ ಏನು ಮಾಡ್ತಾ ಇದ್ವಲ್ಲ, ಬಿ ಪ್ರೆಸ್ ಮಾಡಿ ಇಟ್ಕೊಂಡು ಲೆಫ್ಟ್ ಕ್ಲಿಕ್ ಯೂಸ್ ಮಾಡಿ ಆ ಕಡೆ ಈ ಕಡೆ ಮೂವ್ ಮಾಡಿದ್ರೆ ರೈಟ್ ಲೆಫ್ಟ್ ಈ ಥರ ಅದರ ರೇಡಿಯಸ್ ಚೇಂಜ್ ಮಾಡ್ಬೋದು. ಓಕೆ, ಸೊ ನಂತರ ಮತ್ತೆ ಅದರಿಂದ ಹೊರಗಡೆ ಬರಬೇಕಲ್ವಾ ಪೇಂಟ್ ಸೆಲೆಕ್ಷನ್ ಟೂಲಿಂದ. ಸೊ ಅದಕ್ಕೆ ಇಲ್ಲಿ ಸೆಲೆಕ್ಟ್ ಟೂಲ್ ಮೇಲೆ ಬನ್ನಿ ಅಥವಾ ಕ್ಯೂ ಪ್ರೆಸ್ ಮಾಡಿ, ಕ್ಯೂ. ಓಕೆ, ಸೊ ಈ ಎಲ್ಲ ವರ್ಟೆಕ್ಸ್ಗಳನ್ನ ಸೆಲೆಕ್ಟ್ ಮಾಡಿದ್ದೀನಿ. ಈಗ ಶಿಫ್ಟ್ ರೈಟ್ ಕ್ಲಿಕ್ ಮಾಡಿ ಚಾಂಫರ್ ವರ್ಟೆಕ್ಸಿಗೆ ಹೋಗಿ. ಓಕೆ, ಸೊ ಚಾಂಫರ್ ವರ್ಟೆಕ್ಸ್ ಏನು ಮಾಡುತ್ತೆ, ಸೊ ಆ ಒಂದು ವರ್ಟೆಕ್ಸ್ನ ಈ ಥರ ಡಿವೈಡ್ ಮಾಡಿ ಮಧ್ಯದಲ್ಲಿ ಫೇಸ್ಗಳನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಅದರ ವಿಡ್ತನ್ನು ನೀವು ಇಲ್ಲಿಂದ ಚೇಂಜ್ ಮಾಡ್ಬೋದು. ಸೊ ಕಂಟ್ರೋಲ್ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಚೇಂಜ್ ಮಾಡಿ. ಓಕೆ, ಇಷ್ಟಿರಲಿ. ಓಕೆ, ಈಗ ಫೇಸಸ್ಗಳಿಗೆ ಹೋಗಿ ಸೊ ಈ ಮಧ್ಯದಲ್ಲಿರುವಂಥ ಎಲ್ಲ ಫೇಸಸ್ಗಳನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ನಮಗೆ ಈ ಪೇಂಟ್ ಸೆಲೆಕ್ಷನ್ ಕಷ್ಟ, ಯಾಕಂದರೆ ಅಕ್ಕಪಕ್ಕ ಇರೋ ಫೇಸ್ಗಳು ಸೆಲೆಕ್ಟ್ ಆಗಿಬಿಡುತ್ತೆ. ನಮಗೆ ಕೇವಲ ಮಧ್ಯದಲ್ಲಿರೋ ಫೇಸ್ಗಳು ಮಾತ್ರ ಬೇಕು. ಓಕೆ, ಸೊ ನಂತರ 4 ಪ್ರೆಸ್ ಮಾಡಿ ನೋಡಿ ಒಂದ್ಸಲ ಏನಾದರೂ ನೋಡಿ ಕೆಳಗಡೆ ಸೆಲೆಕ್ಟ್ ಆಗಿದೆ. ಒಂದೊಂದು ಸಲ ಬೈ ಮಿಸ್ಟೇಕ್ ಬೇರೆ ಫೇಸಸ್ಗಳನ್ನ ಸೆಲೆಕ್ಟ್ ಮಾಡಿರ್ತೀವಿ. ಓಕೆ, ನಂತರ ಮತ್ತೆ 5 ಪ್ರೆಸ್ ಮಾಡಿ. ಈಗ ಈ ಎಲ್ಲ ಫೇಸಸ್ಗಳನ್ನ ಸೆಲೆಕ್ಟ್ ಮಾಡಿದ್ದೀವಲ್ಲ, ಸೊ ಈಗ ನೀವು ಎಡಿಟ್ ಮೆಶಿಗೆ ಹೋಗ್ಬಿಟ್ಟು ಪೋಕ್ ಅಂತ ಸೆಲೆಕ್ಟ್ ಮಾಡಿ ನೋಡಿ. ಸೊ ಮ್ಯಾನಿಪ್ಯುಲೇಟರ್ ಒಂದು ವರ್ಟೆಕ್ಸ್ ಮೇಲೆ ಇರುತ್ತೆ, ಬಟ್ ಅದು ಆ್ಯಕ್ಚುಲಿ ಎಲ್ಲ ವರ್ಟೆಕ್ಸ್ಗಳಿಗೂ ಕೆಲಸ ಮಾಡುತ್ತೆ. ಈ ಥರ ಮುಳ್ಳು ಥರನೂ ಕ್ರಿಯೇಟ್ ಮಾಡ್ಬೋದು. ಈ ಥರ ಒಳಗಡೆ ಹೋಗಿ ಸೊ 3 ಪ್ರೆಸ್ ಮಾಡಿ ನೋಡಿ ಹೇಗೆ ಬರ್ತಾ ಇದೆ ನೋಡಿ. ಈ ಥರ ಒಂಥರ ಬೆಡ್ ಥರ ಬರುತ್ತೆ. ಸೊ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ ಒಳಗಡೆ ತೊಗೊಳ್ಳಿ, ಬಟ್ ತುಂಬ ಒಳಗಡೆ ಹೋಗಬಾರ್ದು, ಯಾಕಂದರೆ ಮತ್ತೆ ಇಲ್ಲಿ ಕೆಳಗಡೆ 3ಯಲ್ಲಿದ್ದಾಗ ಅಂದರೆ ಸ್ಮೂತ್ ಮೋಡಲ್ಲಿದ್ದಾಗ ನಿಮಗೆ ಇನ್ನೂ ಜಾಗ ಇದೆ ಅಂತ ಅನಿಸುತ್ತೆ. ಬಟ್ ನೀವು ಆ್ಯಕ್ಚುಲಿ 1ನಲ್ಲಿ ಇದ್ಬಿಟ್ಟು ನೋಡಬೇಕು. ಓಕೆ, ಸೊ 1 ಅಂದರೆ 1 ಪ್ರೆಸ್ ಮಾಡಿ ಹಾರ್ಡ್ ಮೋಡಲ್ಲಿ ನೀವು ನೋಡಿದಾಗ ಆ್ಯಕ್ಚುಲಿ ಈ ಕಡೆ ದಾಟಬಾರ್ದು, ಈ ಕಡೆ ಬರ್ದಿರುತ್ತೆ ನೋಡ್ಕೊಳ್ಳಿ. ಓಕೆ ಓಕೆ, ಸೊ ಮ್ಯಾಕ್ಸಿಮಮ್ ಎಷ್ಟು ಹೋಗುತ್ತೆ ಅಷ್ಟು ಹೋಗಲಿ. 3 ಪ್ರೆಸ್ ಮಾಡಿ. ಓಕೆ, ಸೊ ಕ್ಯೂ ಪ್ರೆಸ್ ಮಾಡಿ ಮತ್ತೆ ಆಬ್ಜೆಕ್ಟ್ ಮಾಡಿ ಬನ್ನಿ ನೋಡಿ. ಸೊ ಪೋಕ್ ಈ ಥರ ಯೂಸ್ ಮಾಡ್ಬೋದು. ಇನ್ನು ಸ್ನೇಹಿತರೆ, ಈ ಪೋಕ್ ಫೇಸಸ್ನ ಯೂಸ್ ಮಾಡಿ ನಾವು ಒಂದು ಕಸದ ಬುಟ್ಟಿನ ಕ್ರಿಯೇಟ್ ಮಾಡೋಣ. ಓಕೆ, ಸೊ ಡಸ್ಟ್ಬಿನ್ ಕ್ರಿಯೇಟ್ ಮಾಡೋಣ. ಸೊ ಅದಕ್ಕೆ ಒಂದು ಸಿಲಿಂಡರ್ನ ತಗೊಳ್ಳಿ. ನಂತರ ಕೆಳಗಡೆ ಫೇಸಸ್ಗಳನ್ನು ಸ್ವಲ್ಪ ಈ ಥರ ಸ್ಕೇಲ್ ಮಾಡ್ಕೊಳ್ಳಿ. ಓಕೆ,
ಸೊ ಈಗ ಮೇಲ್ಗಡೆ ಒಂದು ಎಡ್ಜ್ ಲೂಪ್, ಸೊ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ಶಿಫ್ಟ್ ರೈಟ್ ಕ್ಲಿಕ್ ಮಾಡಿದಾಗ ಇನ್ಸರ್ಟ್ ಎಡ್ಜ್ ಲೂಪ್ ಬರುತ್ತಲ್ಲ, ಅಲ್ಲಿ ಆಪ್ಷನ್ಸಿಗೆ ಹೋಗಿ ರೀಸೆಟ್ ಮಾಡ್ಕೊಳ್ಳಿ. ಸೊ ನಾನು ನಂಬರ್ ಆಫ್ ಲೂಪ್ಸ್ಗೆ ಇಟ್ಟಿದ್ದೆ. ಸೊ ರೀಸೆಟ್ ಮಾಡಿ ಜಸ್ಟ್ ಮೇಲ್ಗಡೆ ಒಂದು, ಕೆಳಗಡೆ ಒಂದು. ಓಕೆ, ಸೊ ನಾವು ಅದೇನು ಡಿಸೈನ್ ಮಾಡಬೇಕಂತ ಇದ್ದೀವಿ ಅದನ್ನು ಕೇವಲ ಮಧ್ಯದಲ್ಲಿ ಮಾಡಬೇಕು. ಹಾಗಾಗಿ ಮೇಲ್ಗಡೆ ಒಂದು, ಕೆಳಗಡೆ ಒಂದು ಎಡ್ಜ್ ಲೂಪನ್ನು ಹಾಕ್ಕೊಂಡಿದ್ದೀನಿ. ಸೊ ಈಗ ಮತ್ತೆ ಶಿಫ್ಟ್ ರೈಟ್ ಕ್ಲಿಕ್ ಎಡ್ಜ್ ಲೂಪಿಗೆ ಹೋಗ್ಬಿಟ್ಟು, ಈಗ ಇಲ್ಲಿ ಮಲ್ಟಿಪಲ್ ಎಡ್ಜ್ ಲೂಪ್ಸಿಗೆ ಹೋಗ್ಬಿಟ್ಟು ಇಲ್ಲಿ ಒಂದು ಒಂದು 6 ಇದ್ದರೆ ಸಾಕನ್ಸುತ್ತೆ. ಓಕೆ, ಸೊ ಈ ಥರ ಕ್ರಿಯೇಟ್ ಮಾಡಿ. ಸೊ ಈಗ ನಾವು ಇಲ್ಲಿರುವಂಥ ಪ್ರತಿಯೊಂದು ಫೇಸ್ಗಳ ಮೇಲೆ, ಮಧ್ಯದಲ್ಲಿರುವಂಥ ಪ್ರತಿಯೊಂದು ಫೇಸ್ ಮೇಲೆ ಪೋಕ್ ಫೇಸಸ್ನ ಅಪ್ಲೈ ಮಾಡಿ ಆ ಡಿಸೈನ್ನ ಕ್ರಿಯೇಟ್ ಮಾಡಬೇಕು. ಬಟ್ ಅದಕ್ಕಿಂತ ಮುಂಚೆ ನಂತರ ನಮಗೆ ಈ ಎಡ್ಜಸ್ಗಳೇನಿದೆಯಲ್ಲ, ಮಧ್ಯದಲ್ಲಿರುವಂಥ ಎಲ್ಲ ಎಡ್ಜಸ್ಗಳನ್ನು ನಂತರ ಆಮೇಲೆ ಮತ್ತೆ ಸೆಲೆಕ್ಟ್ ಮಾಡಬೇಕಾಗಿ ಬರುತ್ತೆ. ಬಟ್ ಅದು ಆಮೇಲೆ ಸೆಲೆಕ್ಟ್ ಮಾಡಬೇಕು ಅಂದರೆ ಆ ಮಧ್ಯದಲ್ಲಿ ಕ್ರಾಸ್ ಎಡ್ಜಸ್ ಬಂದಿರೋದ್ರಿಂದ ನಾವು ಡಬಲ್ ಕ್ಲಿಕ್ ಮಾಡಿ ಈ ಥರ ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಈಗಲೇ ನಾವು ಕ್ವಿಕ್ ಸೆಲೆಕ್ಟ್ ಅನ್ನೋ ಟೂಲನ್ನು ಯೂಸ್ ಮಾಡಿ ಅದನ್ನು ಆ ಸೆಲೆಕ್ಷನನ್ನು ಸೇವ್ ಮಾಡಿ ಇಟ್ಕೋಬೇಕು. ಆವಾಗ ಮುಂದೆ ಅದು ನಮಗೆ ಬಹಳ ಈಸಿಯಾಗಿ ಸೆಲೆಕ್ಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಕ್ವಿಕ್ ಸೆಲೆಕ್ಟ್ ಅನ್ನೋ ಟೂಲು ಇಲ್ಲಿ ಸಿಗುತ್ತೆ ನಿಮಗೆ, ಕ್ರಿಯೇಟ್ ಸೆಟ್ಸ್ ಕ್ವಿಕ್ ಸೆಲೆಕ್ಟ್ ಅಂತ. ಸೊ ಇಲ್ಲಿ ಆ್ಯಕ್ಚುಲಿ ಕ್ರಿಯೇಟ್ ಮಾಡೋದು, ನಂತರ ಅದು ಸೆಲೆಕ್ಟ್ ಮಾಡೋದು ಇಲ್ಲಿ ಸೆಲೆಕ್ಟ್ ಅಂತ ಹೋಗಿ ಕ್ವಿಕ್ ಸೆಲೆಕ್ಟ್ಸ್ ಅಂತ ಇಲ್ಲಿಂದ ಸೆಲೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ ಮೊದಲು ಆ ಎಲ್ಲ ಎಡ್ಜಸ್ಗಳನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಆ್ಯಕ್ಚುಲಿ ಇದನ್ನು ನಾವು ಹೇಗೆ ಮಾಡ್ಬೋದು ಅಂದರೆ ಬೆಟರ್, ಸೊ ಈ ಎಲ್ಲ ಫೇಸಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಗೊತ್ತಲ್ವ, ಒಂದು ಫೇಸ್ನ ಸೆಲೆಕ್ಟ್ ಮಾಡಿ ಪಕ್ಕದಲ್ಲಿರುವಂಥ ಫೇಸ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ಶಿಫ್ಟ್ ಹಿಡ್ಕೊಂಡ್ಬಿಟ್ಟು ನಂತರ ಕಂಟ್ರೋಲ್ ರೈಟ್ ಕ್ಲಿಕ್ ಮಾಡಿ ಟೂ ಎಡ್ಜಸ್ ಮಾಡಿದರೆ ಸೊ ಆ ಎಲ್ಲ ಎಡ್ಜಸ್ಗಳು ಸೆಲೆಕ್ಟ್ ಆಗುತ್ತೆ. ಬಟ್ ಆ್ಯಕ್ಚುಲಿ ಈ ಮೇಲ್ಗಡೆ ಮತ್ತು ಕೆಳಗಡೆ ಇರುವಂಥ ಎಡ್ಜ್ ಬೇಡ. ಸೊ ಹಾಗಾಗಿ ಕಂಟ್ರೋಲ್ ಹಿಡ್ಕೊಂಡ್ಬಿಟ್ಟು ಇದನ್ನು ಡಬಲ್ ಕ್ಲಿಕ್ ಮಾಡಿ ಇದ್ರ ಮೇಲೆ. ಸೊ ಈ 2 ಎಡ್ಜ್ ಲೂಪ್ಗಳು ಬೇಡ. ಸೊ ಈ ಕೇವಲ ಮಧ್ಯದ ಎಲ್ಲ ಎಡ್ಜಸ್ಗಳು ವರ್ಟಿಕಲಿ ಹಾರಿಜಾಂಟಲಿ ಎರಡೂ ಕೂಡ ಬೇಕು ನಮಗೆ. ಎಲ್ಲ ಸೆಲೆಕ್ಟ್ ಆಗಿದೆ ಅಲ್ವಾ? ಓಕೆ, ಸೊ ಇದನ್ನು ನಾವು ಒಂದು ಕ್ವಿಕ್ ಸೆಲೆಕ್ಷನ್ ಸೆಟ್ ಥರ ಸೇವ್ ಮಾಡಿ ಇಟ್ಕೊಳ್ಳೋಣ. ಸೆಲೆಕ್ಟ್ ಆಗಿದೆ. ಈಗ ಕ್ರಿಯೇಟಿಗೆ ಹೋಗ್ಬಿಟ್ಟು ಸೆಟ್ಸ್ ಹೋಗ್ಬಿಟ್ಟು ಕ್ವಿಕ್ ಸೆಲೆಕ್ಟ್ ಸೆಟ್ ಅಂತ ಕೊಡಿ. ಸೊ ಅಲ್ಲಿ ನಿಮ್ಗೆ ಏನಾದರೂ ನೇಮ್ ಕೊಡಿ, ಮೈ ಎಡ್ಜಸ್ಸು ಏನಾದರೂ ಒಂದು ನೇಮ್ ಕೊಡಿ. ಆ್ಯಡ್ ಟು ಶೆಲ್ಫ್ ಅಂತ ಮಾಡ್ಬೋದು, ಇಲ್ಲೊಂದು ಕುತ್ಕೊಂಡಿರುತ್ತೆ. ಇಲ್ಲ ಓಕೆ ಅಂತ ಕೊಡಿ, ಅಲ್ಲೇ ಸಿಗುತ್ತೆ, ಸೆಲೆಕ್ಟಲ್ಲಿ ಸಿಗುತ್ತೆ ನೋಡಿ. ಈಗ ಸೆಲೆಕ್ಟಿಗೆ ಹೋದರೆ ಕ್ವಿಕ್ ಸೆಲೆಕ್ಟಿಗೆ ಹೋದರೆ ಇಲ್ಲಿ ಎಡ್ಜಸ್ ಅಂತ ಇರುತ್ತೆ. ಸೊ ಈಗ ನಾನು ಅಲ್ಲಿ ಸೆಲೆಕ್ಟ್ ಮಾಡದೇ ಇದ್ರೂ ಕೂಡ ಮತ್ತೆ ಸೆಲೆಕ್ಟ್ ಕ್ವಿಕ್ ಸೆಲೆಕ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಸಿಗುತ್ತೆ. ಓಕೆನಾ? ರೈಟ್. ಸೊ ಈಗ ಮತ್ತೆ ಕಂಟ್ರೋಲ್ ಅಂಡು ಮಾಡ್ತೀನಿ. ಆ ಎಲ್ಲ ಎಡ್ಜಸ್ಗಳು ಸೆಲೆಕ್ಟ್ ಆಗಿದೆ, ಫೈನ್. ಈಗ ಮತ್ತೆ ಕಂಟ್ರೋಲ್ ರೈಟ್ ಕ್ಲಿಕ್ ಮಾಡಿ ಟೂ ಫೇಸಸ್. ಸೊ ಆ ಎಲ್ಲ ಫೇಸಸ್ಗಳು ಮತ್ತೆ ಸೆಲೆಕ್ಟ್ ಆಯಿತು. ಇದಕ್ಕೆ ಇಲ್ಲಿ ಈಗ ಪೋಕ್ ಅಪ್ಲೈ ಮಾಡಿ. ಓಕೆ, ಸೊ ಇಲ್ಲಿ ಪೋಕ್ ಅಪ್ಲೈ ಡೈರೆಕ್ಟಾಗಿ ಅದು ಒಳಗಡೆ ಇಳಿಯೋದು ಬೇಡ. ಸೊ ಪೋಕ್ ಅಪ್ಲೈ ಮಾಡಾಗಿದೆ, ನಮಗೆ ಜಸ್ಟ್ ಆ ಕ್ರಾಸ್ ಎಡ್ಜಸ್ ಬೇಕಾಗಿತ್ತು ಅಷ್ಟೇ. ಈಗ ಈ ಅಡ್ಡ ಇರುವಂತಹ ಎಡ್ಜಸ್ಗಳನ್ನು ಉಳಿಸ್ಕೋಬೇಕು. ಆ ಸ್ಟ್ರೈಟ್ ಆಗಿರುವಂಥ ಎಲ್ಲ ಎಡ್ಜಸ್ಗಳನ್ನ ಡಿಲೀಟ್ ಮಾಡಬೇಕು. ಆ ಸ್ಟ್ರೈಟ್ ಆಗಿರುವಂಥ ಎಲ್ಲ ಎಡ್ಜಸ್ಗಳನ್ನ ನಾವು ಕ್ವಿಕ್ ಸೆಲೆಕ್ಟ್ ಮಾಡಿಟ್ಟಿದ್ದೀವಲ್ವಾ, ಸೆಲೆಕ್ಟ್ ಕ್ವಿಕ್ ಸೆಲೆಕ್ಟ್ ಎಡ್ಜಸ್ ನೋಡಿ. ಆ ಸ್ಟ್ರೈಟ್ ಆಗಿರುವಂಥ ಎಲ್ಲ ಎಡ್ಜಸ್ಗಳು ಸೆಲೆಕ್ಟ್ ಆಗಿದೆ. ಸೊ ಅದನ್ನು ಡಿಲೀಟ್ ಮಾಡಿ. ಹೇಗೆ? ಶಿಫ್ಟ್ ರೈಟ್ ಕ್ಲಿಕ್ ಡಿಲೀಟ್ ಎಡ್ಜ್. ಸೊ ಈ ಥರ ಡಿಲೀಟ್ ಮಾಡಿ. ಸೊ ಆವಾಗ ಮಧ್ಯದಲ್ಲಿರುವಂಥ ಈ ಕ್ರಾಸ್ ಎಡ್ಜಸ್ಗಳು ಮಾತ್ರ ಉಳ್ಕೊಳ್ಳುತ್ತೆ. ಸೊ ಈಗ ಈ ಎಲ್ಲ ಫೇಸಸ್ಗಳಿಗೆ ಮತ್ತೆ ಈ ಎಲ್ಲ ಫೇಸಸ್ಗಳಿಗೆ ಎಕ್ಸ್ಟ್ರೂಡ್ ಅಪ್ಲೈ ಮಾಡಬೇಕು. ಸೊ ಸೈಡ್ ವ್ಯೂಗೆ ಬಂದುಬಿಟ್ಟು ಈ ಥರ 4 ಪ್ರೆಸ್ ಮಾಡಿ ವೈರ್ ಫ್ರೇಮ್ ಮೋಡಲ್ಲಿ ಸೆಲೆಕ್ಟ್ ಮಾಡಿ. ಕರೆಕ್ಟಾಗಿ ಎಲ್ಲ ಫೇಸಸ್ಗಳು ಸೆಲೆಕ್ಟ್ ಆಗಿದೆ ಅಲ್ವಾ? ಓಕೆ, ಈಗ ಇದಕ್ಕೆ ಎಕ್ಸ್ಟ್ರೂಡ್ ಅಪ್ಲೈ ಮಾಡಿ. ಶಿಫ್ಟ್ ರೈಟ್ ಕ್ಲಿಕ್ ಮಾಡಿ ಎಕ್ಸ್ಟ್ರೂಡ್ ಫೇಸಸ್ಗೆ ಹೋಗಿ. ಸೊ ಇಲ್ಲಿ ಕೀಪ್ ಫೇಸಸ್ ಟುಗೆದರ್ ಆಫ್ ಮಾಡಿ, ಇದು ಬೇಡ. ಸೊ ನಂತರ ಆಫ್ಸೆಟ್ ಯೂಸ್ ಮಾಡಿ ಕಂಟ್ರೋಲ್ ಇಟ್ಕೊಳ್ಳಿ. ಆಫ್ಸೆಟ್ನ ಸ್ವಲ್ಪ ಜಾಸ್ತಿ ಮಾಡಿ, ಸೊ ಒಳಗಡೆ ಹೋಗುತ್ತೆ. ಸೊ 0.02 ಇದೆ, ಬೆಟರ್ 0.025 ಕೊಡ್ತೀನಿ. ಓಕೆ, ಅಷ್ಟೇ. ಸೊ ಕ್ಯೂ ಪ್ರೆಸ್ ಮಾಡಿ. ನಂತರ ಆ ಎಲ್ಲ ಫೇಸಸ್ಗಳು ಸೆಲೆಕ್ಟ್ ಆಗಿದೆ, ಬಿಡಬೇಡಿ. ಓಕೆ, ಸೊ ಬಿಡಬೇಡಿ, ಅದು ಫೇಸಸ್ಗಳು ಹಾಗೆ ಸೆಲೆಕ್ಟ್ ಆಗಿದೆಯಲ್ಲ ಹಾಗೆ ಡಿಲೀಟ್ ಮಾಡಿಬಿಡಿ ಅದನ್ನು. ಓಕೆ, ಸೊ ಎಲ್ಲ ಫೇಸಸ್ಗಳು ಡಿಲೀಟ್ ಆಗಿದೆ. ಮಧ್ಯದಲ್ಲಿ ನಮಗೆ ಈ ಥರದ ಒಂದು ಡಿಸೈನ್ ಸಿಗುತ್ತೆ. ಈಗ ಮತ್ತೆ ವರ್ಟೆಕ್ಸ್ ಮೋಡಿಗೆ ಹೋಗಿ. ಸೊ ಈ ವರ್ಟೆಕ್ಸ್ನ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ರೈಟ್ ಕ್ಲಿಕ್ ಟೂ ಫೇಸಸ್. ಸೊ ಆ ಫೇಸಸ್ಗಳನ್ನೆಲ್ಲ ಡಿಲೀಟ್ ಮಾಡಿ. ಓಕೆ, ಸೊ ಇದು ನಮಗೆ ಆ್ಯಕ್ಚುಲಿ ಬೇಕಾಗಿರುವಂಥದ್ದು. ಈಗ ಮತ್ತೆ ಇದನ್ನು ಸೆಲೆಕ್ಟ್ ಮಾಡಿ ಓವರಾಲ್ ಆಗಿ ಒಂದು ಎಕ್ಸ್ಟ್ರೂಡ್ ಅಪ್ಲೈ ಮಾಡಿ. ಸೊ ಇಲ್ಲಿಂದನೇ ಕೊಡ್ಬೋದು, ಇಲ್ಲ ಈ ಲೋಕಲ್ ಟ್ರಾನ್ಸ್ಲೇಟ್ Z ಇದನ್ನು ಯೂಸ್ ಮಾಡಿ ಓವರಾಲ್ ಥಿಕ್ನೆಸ್ ಇಲ್ಲಿಂದ ಈ ಥರ ಕೊಡ್ಬೋದು. ಓಕೆ, ಸೊ ನಮ್ಮ ಈ ಡಿಸೈನ್ ರೆಡಿಯಾಗಿದೆ. ಸೊ ಇದನ್ನು ಸೆಲೆಕ್ಟ್ ಮಾಡಿ 3 ಪ್ರೆಸ್ ಮಾಡಿ ನೋಡಿ. ಸೊ ಈ ಥರದ ಒಂದು ಕಸದ ಬುಟ್ಟಿ ಸಿಗುತ್ತೆ ನಿಮಗೆ. ಸೊ ಕೆಳಗಡೆ ಇದು ಸ್ವಲ್ಪ ಈ ಥರ ಇದ್ದಾಗ ಗೊತ್ತಲ್ವ ನಿಮಗೆ,
ಒಂದು ಫೇಸ್ನ ಸೆಲೆಕ್ಟ್ ಮಾಡಿ ಇಲ್ಲಿ, ಸಾರಿ ಅಂದರೆ ಒಂದು ಎಡ್ಜ್ ಲೂಪನ್ನು ಕ್ರಿಯೇಟ್ ಮಾಡಬೇಕು. ಸೊ ಅದನ್ನು ಸೆಲೆಕ್ಟ್ ಮಾಡಿ, ಒಂದು ವರ್ಟೆಕ್ಸನ್ನು ಕಂಟ್ರೋಲ್ ರೈಟ್ ಕ್ಲಿಕ್, ಟೂ ಫೇಸಸ್, ಶಿಫ್ಟ್ ರೈಟ್ ಕ್ಲಿಕ್, ಎಕ್ಸ್ಟ್ರೂಡ್ ಅಂತ ಕೊಡಿ. ಸೊ ಒಂದು ಸ್ವಲ್ಪ ಆಫ್ಸೆಟ್ ಕೊಡಿ. ಸೊ ಒಂದರಲ್ಲಿ ಕ್ರಿಯೇಟ್ ಆಗುತ್ತೆ. ಬೇಕಿದ್ದರೆ ಇಲ್ಲೂ ಕೂಡ ಒಂದು ವೆಡ್ಜ್ ಲೂಪನ್ನು, ಅದನ್ನು ರಿಸೆಟ್ ಮಾಡಿ ಇಲ್ಲಿ ಕೂಡ ಒಂದು ಎಡ್ಜ್ ಲೂಪನ್ನು ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲೊಂದು ಮತ್ತು ಇಲ್ಲೊಂದು, ಈವನ್ ಇಲ್ಲೊಂದು ಕೂಡ 3 ಪ್ರೆಸ್ ಮಾಡಿ ನೋಡಿ. ಓಕೆ, ಸೊ ಈ ಥರ ಕ್ರಿಯೇಟ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಕೆಲವು ಸಲ ಈ ಕೆಲವು ಹಣ್ಣಿನ ಮೇಲ್ಮೈ ಸರ್ಫೇಸ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೂ ಕೂಡ ನಾವು ಇದನ್ನು ಯೂಸ್ ಮಾಡಬಹುದು. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಸೊ ಈ ಥರ ಎಲ್ಲ ಫೇಸಸ್ಗಳನ್ನು ಸೆಲೆಕ್ಟ್ ಮಾಡಿ. ಸೊ ಇದಕ್ಕೆ ನೀವು ಪೋಕ್ ಅಪ್ಲೈ ಮಾಡಿ. ಸೊ ಜಸ್ಟ್ ಸ್ವಲ್ಪ ಹೊರಗಡೆ ಎಳೀರಿ ನೋಡಿ. ಸೊ ಈ ಥರ ಬರುತ್ತೆ. ಅಥವಾ ಇದನ್ನು 3 ಪ್ರೆಸ್ ಮಾಡಿ ನೋಡಿ. ಸೊ ಈ ಥರದ ಶೇಪ್ಗಳನ್ನು ಕೂಡ ನೀವು ಈಸಿಯಾಗಿ ಪೋಕ್ ಯೂಸ್ ಮಾಡಿ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ನೀವು ಕೆಲವು ಹಣ್ಣಿನ ಮಾಡೆಲ್ಗಳನ್ನು ಮಾಡುವಾಗ ಇದನ್ನು ಯೂಸ್ ಮಾಡ್ಬೋದು. ಓಕೆ ಸ್ನೇಹಿತರೆ, ಇಲ್ಲಿಗೆ ಈ ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ನಿಮಗೆ ಈ ಕ್ಲಾಸಸ್ಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ನಮಸ್ಕಾರ.